30 crores ಮೇಲೆ ಅರಿಯರ್ಸ್ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟಿದ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ, ರೆಸ್ಪಾಂಡ್ ಮಾಡಿಲ್ಲ. ಸೊ ಅದಕ್ಕೆ ಅವ್ರು ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಈಗ ಮಾರ್ನಿಂಗ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಮಂತ್ರಿಮಾಲ್, ನಮ್ಮಲ್ಲಿ ಇಲ್ಲಿ ಯಾರು ಡಿಫಾಲ್ಟರ್ಸ್ ಇದ್ದಾರೆ ಅದೆಲ್ಲ ಕೂಡ ಮೋರ್ ದನ್ 5 lakhs 10 lakhs ಇದೆಲ್ಲ ಐಡೆಂಟಿಫೈ ಆಗಿದೆ. ನಮ್ದು ರೆವಿನ್ಯೂ ಆಫೀಸರ್ಸ್ ಎಲ್ಲ ಕೂಡ ಬೀಗ ಹಾಕೋದಕ್ಕೆ ಕೆಲಸ ತಗೊಂಡಿದ್ದಾರೆ. ಅಂದ್ರೆ ಸ್ಪೆಸಿಫಿಕ್ ಪ್ರತಿ ವರ್ಷ 2 ಸಲ ಮಂತ್ರಿಮಾಲ್ ಬೀಗ ಹಾಕ್ತಾರೆ, ಉಂಟಿಲ್ಲ ಅಂತ ಮುಂದಕ್ಕೆ ಅಥಾರಿಟಿ ಮಾಡಿದ್ದಾರೆ. ಕೋರ್ಟಲ್ಲಿ ಏನು ಮಾಡಬೇಕು ಅದು ಕೂಡ ನಾವು ಕೂಡ ನಮ್ದು ಏನು ಗೈಡ್ಲೈನ್ಸ್ ಈಗ ಅದರೊಡೆ ಇದು ಪ್ರಾಪರ್ಟಿ ಟ್ಯಾಕ್ಸ್ ರೂಲ್ಸ್ ಏನು ಅದ್ರ ಪ್ರಕಾರ ಇದನ್ನೇ ಮತ್ತೆ ಫುಲ್ ಕಟ್ಟಿದ್ರೆ ಮಾತ್ರ ಯಾಕಂದ್ರೆ ಪ್ರತಿ ಸಲ ಬಂದವರ ಗೈಡ್ಲೈನ್ಸ್ ಏನಿರ್ತದೆ. ಬಿಕಾಸ್ ನಾವು ಕೂಡ ಏನು ಕೋರ್ಟ್ ಆರ್ಡರ್ಸ್ ಏನಿರ್ತದೆ ಕಾನೂನು ಎಲ್ಲರೂ ಕೂಡ ಇದು ಮಾಡಬೇಕು. ನಮಗೂ ರೂಲ್ಸ್ ಪ್ರಕಾರ ನಮ್ಗೆ ಏನು ಪವರ್ ಇರ್ತದೆ ಅದ್ರ ಪ್ರಕಾರ ಆಕ್ಷನ್ ತಗೊಂಡಿದ್ದೀರಾ. ಇಲ್ಲಿ ಈಗ ನಾವು ಈಗ ಏನಾಯ್ತು, ನಮ್ದು ಸೆಂಟ್ರಲ್ ಕಾರ್ಪೊರೇಷನ್ ಅಲ್ಲಿ ಮೆಜಾರಿಟಿ ಕಮರ್ಷಿಯಲ್ ಏರಿಯಾಸ್ ಇರ್ತದೆ. ಕಮರ್ಷಿಯಲ್ ಏರಿಯಾಸ್ ಅಲ್ಲಿ ನಮ್ಮಲ್ಲಿ ಈಗ ಎಕ್ಸಿಸ್ಟಿಂಗ್ ಅಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಆಫ್ ಏನ್ ಮಾಡ್ತಾರೆ, ಸಮ್ ಟೈಮ್ಸ್ ಅವರು ಟೆನೆಂಟ್ ಕೊಟ್ಟುಬಿಟ್ಟು ಸೆಲ್ಫ್ ಹೇಳ್ತಾರೆ. ಸೊ ಅದಕ್ಕೆ ನಾವು ಒಂದು ಫಸ್ಟ್ ಟಾಸ್ಕ್ ಅಲ್ಲಿ ಇಂದಿರಾನಗರ 150 ಸಿ ವಿ ರಾಮನ್ ನಗರ್ ರೆವಿನ್ಯೂ ಸ್ಟಾಫ್ ಯೂಸ್ ಮಾಡಿಲ್ಲ. ಬೇರೆ ಡಿವಿಷನ್ ರೆವಿನ್ಯೂ ಸ್ಟಾಫ್ ಟೀಮ್ ಮಾಡಿಬಿಟ್ಟು ಒಂದು 25 ಟೀಮ್ 182 ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ರು. ಒಂದೊಂದು ಟೀಮ್ಗೆ 10 ಬಿಲ್ಡಿಂಗ್ ಚೆಕ್ ಮಾಡಿದ್ರು. ಅದರಲ್ಲಿ 182 ಬಿಲ್ಡಿಂಗ್ಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ 9 crores ವರೆಗೆ ಟ್ಯಾಕ್ಸ್ ಡಿವಿಯೇಷನ್ಸ್ ಇದೆ. ಸೊ ಅದು ಕೂಡ ಐಡೆಂಟಿಫೈ ಆಗಿದೆ, ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಆದ್ಮೇಲೆ ಅರಿಯರ್ಸ್ ಅವ್ರಿಗೆ ಎಷ್ಟು ಬರ್ತದೆ ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟೇಟ್ ಎಲ್ಲೆಲ್ಲಿ ನಮ್ದು ಇಂಪಾರ್ಟೆನ್ಸ್ ಇರ್ತದೆ ರೆವಿನ್ಯೂ ಜನರೇಟ್ ಮಾಡುತ್ತೆ ಅಲ್ಲಿ ಕೂಡ ನಮ್ಮ ಟೀಮ್ ಅವರು ಚೆಕ್ ಮಾಡಿದ್ರು, ರಿವ್ಯಾಲಿಡೇಷನ್ ಮಾಡ್ತಾರೆ.